ನಾನು ಮತ್ತೆ ನಿಮ್ಮನ್ನು ಹಿಂಡು ಮನೆ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಈ ದಿನ ನಾನು ಮತ್ತೆ ಬೇರೆ ಒಂದು ಜಾತಿಯ ಮಟವ ಹಣ್ಣನ್ನು ತೋರಿಸ್ತಾ ಇದ್ದೇನೆ. ಇದು ಎಲ್ಲೋ ಮಟವ ಅಥವಾ ಹಳದಿಯ ಮಟವ ಅಂತ ಹೇಳ್ತಾರೆ. ಇದು ನೋಡಿ ಗೊಂಚಲಾಗಿ ಎಷ್ಟು ಹಣ್ಣುಗಳು ಬಂದಿದೆ ಅಂತ ನೋಡಿ. ಇದು ಬಹಳ ದೊಡ್ಡ ಮಟವ, ಇದು ಜೈಂಟ್ ಮಟವ. ಇದು ಒಂದು ಜಾತಿಯ ಹಳದಿಯಲ್ಲಿ ಇದು ಬಹಳ ಚೆನ್ನಾಗಿದೆ ಹಣ್ಣು. ನಾನು ಹೇಳಿದ ಹಾಗೆ ಮಟೋವದಲ್ಲಿ ಭಾಳಷ್ಟು ಜಾತಿಯ ಮಟೋವ ಹಣ್ಣುಗಳಿದೆ. ಅದರಲ್ಲಿ ಇದು ಒಂದು ಉತ್ಕೃಷ್ಟವಾದ ಒಂದು ಹಣ್ಣಿದು, ಭಾಳ ದೊಡ್ಡ ಬರ್ತದೆ ನೋಡಿ. ಇದನ್ನು ಒಡೆದು ತೋರಿಸ್ತಾ ಇದ್ದೇನೆ ಈಗ. ನೋಡಿ ಹಣ್ಣಿನ ಒಳಗಡೆ ಪಲ್ಪ್ ಎಷ್ಟು ದೊಡ್ಡ ಇದೆ ಅಂತ. ನೋಡಿ ಬಹಳ ಸಿಹಿಯಾದ ಒಂದು ಹಣ್ಣಿದು. ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈಗ. ಬಹಳ ಚೆನ್ನಾಗಿದೆ ಹಣ್ಣು. ಎಲ್ಲರೂ ಇದನ್ನು ಬೆಳೆಯಬಹುದಾದಂಥ ಒಂದು ಉತ್ತಮ ಜಾತಿಯ ಹಣ್ಣುಗಳಲ್ಲಿ ಇದು ಒಂದು. ಈ ಜೈಂಟ್ ಎಲ್ಲೋ ಮಟವನ್ನು ಸಹ ನೀವು ಕಮರ್ಷಿಯಲ್ ಆಗಿ ಬೆಳೆದು ಡ್ರೈ ಮಾಡ್ಬೋದು. ನೀವು ಮಾರ್ಕೆಟಿನ ತೊಂದರೆ ಆದರೆ ಇದನ್ನು ಡ್ರೈ ಫ್ರೂಟ್ ಆಗಿ ಸಹ ನೀವು ಮಾಡ್ಬೋದು. ಭಾಳ ಸ್ವೀಟಾಗಿದೆ, ಸ್ವಲ್ಪನೂ ಹುಳಿ ಅಂಶ ಇಲ್ಲ. ಆಮೇಲೆ ಪಲ್ಪ್ ಸಹ ದಪ್ಪ ಇದೆ ನೋಡಿ. ಇದು ಪಲ್ಪ್ ಸಹ ದಪ್ಪ ಇದೆ ಇದು. ಆಮೇಲೆ ಇದು ಸುಮಾರು ಒಂದು ಗೊಂಚಲಲ್ಲಿ 1 kg ಜಾಸ್ತಿ ಬರುವ ಒಂದು ಹಣ್ಣು. ಇದರಲ್ಲಿ ಯಾವುದೇ ರೀತಿಯ ಡ್ರಾಪಿಂಗ್ ಇಲ್ಲ. ಈ ಜಾತಿಯ ಮಟೋವನ್ನು ಸಹ ಎಲ್ಲರೂ ಬೆಳಿಬೋದು. ಇದರ ಗಿಡಗಳು ಸಹ ನನ್ನ ಹತ್ರ ಲಭ್ಯ ಇದೆ. ಕಸಿ ಗಿಡಗಳು ಬರ್ತದೆ ಇದು, ಆಮೇಲೆ ಬೀಜದ ಗಿಡಗಳು ಲಭ್ಯ ಇರ್ತದೆ. ಆಸಕ್ತರು ಬೇಕಾದರೆ ಸಂಪರ್ಕ ಮಾಡಿ ಈ ಗಿಡಗಳನ್ನು ಪಡಿಬೋದು. ಇಲ್ಲಿಯವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದ. ಮತ್ತೆ ಮುಂದಿನ ಒಂದು ಹಣ್ಣಿನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ನಮಸ್ಕಾರ.